ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ತಲೆಗೆ ಎಣ್ಣೆ ಹಚ್ತೀವಲ್ಲ, ಅದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಕಾಯಿಸ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ. ಇದನ್ನು ನಾವು ಬಳಸೋದ್ರಿಂದ ನಿಮ್ಮ 3 ತಿಂಗಳಲ್ಲಿ ನಿಮಗೆ ಕೂದಲು ದಟ್ಟವಾಗಿ ಉದ್ದವಾಗಿ ಚೆನ್ನಾಗಿ ಬೆಳೆಯುತ್ತೆ. ಯಾಕೆ ಅಂದರೆ, ನಾನು ಇದನ್ನು ಟ್ರೈ ಮಾಡಿ ನಮಗೆ ಚೆನ್ನಾಗಿ ಬಂದಿರೋದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಎಣ್ಣೆ ತಯಾರು ಮಾಡಿರೋದು. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಈ ಎಣ್ಣೆ ತಯಾರಿಸೋದು ಅಂತ. ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಹೇಳಿದ್ನಲ್ಲ, ನಾವು ಟ್ರೈ ಮಾಡಿನೇ ನಿಮಗೆ ಶೇರ್ ಮಾಡ್ಕೊಳ್ತಾ ಇರೋದು ಅಂತ. ಇದು ನನ್ನ ಮಗಳದು ಕೂದಲು. ಅವಳದು ನೋಡಿ ಎಷ್ಟು ಉದ್ದವಾಗಿ ದಟ್ಟವಾಗಿ ಬೆಳೆದಿದೆ ಅಂತ. ಇದಕ್ಕೆ ಏನೇನು ಹಾಕ್ತೀವಿ ಅಂತ ಇವಾಗ ನಾವು ನೋಡೋಣ ಬನ್ನಿ. ಕೋಕೋನಟ್ ಆಯಿಲು 1 kg ನಾನು ಹಾಕ್ತಾಯಿದ್ದೀನಿ ಇಲ್ಲಿ. ಈಗ ನೋಡಿ ಫ್ರೆಂಡ್ಸ್, ಇದಕ್ಕೆ ಏನೇನು ಹಾಕೋದು ಅಂತ ಹೇಳ್ತೀನಿ. ಇದು ದಾಸವಾಳದ ಹೂವು. ಈ ದಾಸವಾಳದ ಹೂವನ್ನ ನಾನು ಈ ಥರ ಬಿಡಿ ಬಿಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು 1 ಹಿಡಿ ಆಗೋಷ್ಟು ಕರಿಬೇವು. ಇದು ದಾಸವಾಳದ ಎಲೆ 1 ಹಿಡಿ ಇದೆ. ಇದು ಎಲೆಡಿಕೆ ಹಾಕ್ತೀವಲ್ಲ, ವೀಳ್ಯದೆಲೆ ಇದು 2 ತೊಗೊಂಡಿದ್ದೀನಿ. ಮೆಂತ್ಯ, ಸ್ವಲ್ಪ ಅಕ್ಕಿ, ಇದು ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಫ್ರೆಂಡ್ಸ್. ಇದು ಸ್ವಲ್ಪ ತುರಿದು ತೊಗೊಂಡಿದ್ದೀನಿ, ತಗೊಳ್ಳಿ. ಈಗ ಇದನ್ನೆಲ್ಲ ಒಂದೊಂದೇ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಬಿಡೋಣ. ಇದು ಬೆಟ್ಟದ ನೆಲ್ಲಿಕಾಯಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಹಸಿ ಎಲ್ಲ ಗರಿ ಗರಿ ಆಗೋವರೆಗೂ ನಾವು ಉರಿ ಕಡಿಮೆ ಇಟ್ಕೊಂಡೇ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನಾವಿಲ್ಲಿ ಹಾಕಿದ್ದೀವಲ್ಲ ಏನೇನು, ಇದೆಲ್ಲ ಎಲೆ ಗರಿ ಗರಿ ಆಗೋವರೆಗೂ ನಾವು ಚೆನ್ನಾಗಿ ಕಾಯಿಸ್ಬೇಕು. ಈಗ ಇದೆಲ್ಲ ಗರಿ ಗರಿ ಆಗಲಿ ಫ್ರೆಂಡ್ಸ್. ನಾವೊಂದು ಅರ್ಧ ಅವರ್ ಬಿಟ್ಕೊಂಡು ನೋಡೋಣ ಹೇಗಾಗಿದೆ ಅಂತ ಹೇಳಿ. ಆಮೇಲೆ ನಾನು ತೋರಿಸ್ಕೊಡ್ತೀನಿ ಹೇಗಾಗಿದೆ ಅಂತ. ಫ್ರೆಂಡ್ಸ್, ಈಗ ಇದೆಲ್ಲ ಮುರ ಅಂತ ಇದೆ. ಇವಾಗ ಇದು ಆಗಿದೆ ನೋಡಿ, ನಿಮಗೆ ಸೌಂಡ್ ಬರ್ತಾ ಇದೆಯಾ? ಹಿಂಗೆ ಆಗಿದೆ ಅಂದರೆ ಇವಾಗ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಮಾಡಿದ್ದೀನಿ. ಇವಾಗ ಇದು ಆರಬೇಕು, ಚೆನ್ನಾಗಿ ಆರಲಿ. ತಣ್ಣಗೆ ಆದಮೇಲೆ ನಾವು ಫಿಲ್ಟ್ರ್ ಮಾಡಿಕೊಂಡು ಬಾಟಲ್ಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಎಣ್ಣೆ ಎಲ್ಲ ಫಿಲ್ಟ್ರ್ ಮಾಡಿ ಬಾಟಲ್ಗೆ ಹಾಕಿದ್ದಾಯಿತು. ಈಗ ಬಟ್ಲಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ನನ್ನ ಮಗಳ ತಲೆಗೆ ಹಚ್ಚೋಣ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು. ಎಣ್ಣೆ ಕಾಯಿಸಾದ್ಮೇಲೆ, ಎಣ್ಣೆ ಕಾಯಿಸಿದಾಯ್ತಲ್ವ, ಇವಾಗ ತಲೆಗೆ ಹೇಗೆ ಎಣ್ಣೆ ಹಚ್ಚೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಈಗ ತಲೆಗೆ ಸ್ವಲ್ಪನೇ ಕೂದಲನ್ನು ಪಾರ್ಟಿಷನ್ ಥರ ಮಾಡಿಕೊಂಡು ಫುಲ್ಲು ಸ್ಕ್ಯಾಲ್ಪ್ಗೆಲ್ಲ ಹಚ್ಕೊಂಡು, ಈ ಎಂಡಿಂದ ಆ ಎಂಡ್ವರೆಗೂ ಸ್ವಲ್ಪನೇ ಕೂದಲು ತೊಗೊಂಡು ಫುಲ್ಲು ಸ್ಕ್ಯಾಲ್ಪ್ಗೆಲ್ಲ ಹಚ್ತಾ ಬರಬೇಕು. ಈಗ ನಾನು ಮೇಲೆಲ್ಲ ಹಚ್ಚಿದ್ದಾಯಿತು. ಇವಾಗ ಕೆಳಗಡೆ ಅಂದರೆ ನೆತ್ತಿಯಿಂದ ಕೆಳಭಾಗಕ್ಕೆ ಅಲ್ಲೂ ಅಷ್ಟೇ ಫ್ರೆಂಡ್ಸ್, ನಾವು ಚೆನ್ನಾಗಿ ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಎಣ್ಣೆನ ಹಚ್ಚಬೇಕು. ನಮ್ಮ ಸ್ಕ್ಯಾಲ್ಪ್ಗೆ ಹಚ್ಚೋದ್ರಿಂದನೇ ನಮ್ಮ ಕೂದಲಿಗೆ ಚೆನ್ನಾಗಿ ಎಣ್ಣೆ ಬೆಳವಣಿಗೆ ಆಗೋಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಾವು
ಸ್ಕ್ಯಾಲ್ಪ್ಗೆ ಎಣ್ಣೆ ಹಚ್ಚಬೇಕು. ಈಗ ನಾನು ಈ ಕಡೆಯಿಂದ ಕೆಳಭಾಗ ಅಂದರೆ ಈ ಎಂಡಿಂದ ಆ ಎಂಡ್ವರೆಗೂ ಮತ್ತು ಕೆಳಭಾಗದಲ್ಲೆಲ್ಲ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಹಾಕಾದ್ಮೇಲೆ ಫುಲ್ಲು ಸ್ಕ್ಯಾಲ್ಪಿಗೆಲ್ಲ ಹಚ್ಚಾದ್ಮೇಲೆ ನಾನು ನೋಡ್ತಾಯಿದ್ದೀನಿ ಮತ್ತೆ ಎಲ್ಲಾದರೂ ಬಿಟ್ಟಿದ್ದೀನಾ ಅಂತ ಹೇಳಿ. ಎಲ್ಲ ಈ ಥರ ಹಚ್ಚಾದ್ಮೇಲೆ ಈಗ ಕೂದಲಿಗೆ ಒಂದು ಪಾರ್ಟಿಷನ್ ಥರ ನಾನು ಮಾಡಿಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ವ, ಹಾಗಾಗಿ ಈ ಥರ ಕೂದಲಿಗೆಲ್ಲ ಹಚ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಈ ಕಡೆ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ತೊಗೊಂಡು ಈ ಥರ ಫುಲ್ಲು ಕೂದಲಿಗೆ ಹೀಗೆ ಹಚ್ಚಿಬಿಟ್ಟು ಮತ್ತು ತುದಿ ಇದೆಯಲ್ಲ, ಕೂದಲು ತುದಿಗೂ ಅಷ್ಟೇ ಫ್ರೆಂಡ್ಸ್, ನಾವು ಚೆನ್ನಾಗಿ ಎಣ್ಣೆನೇ ಹಚ್ಚಬೇಕು. ಆವಾಗಲೇ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಈ ಥರ ನಾನು ನನ್ನ ಮಗಳ ತಲೆಗೆ ಕೂದಲಿಗೆ ಎಣ್ಣೆ ಹಚ್ಚೋದು. ನಿಮಗೆ ಯಾರಿಗಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.